ಹುಡುಗಿ ನನ್ನ ತಂಗಿ, ನನ್ನ ಸ್ವಂತ ತಂಗಿ. ಇದು ಮಧ್ಯಾಹ್ನ ಇವತ್ತೇ 1 ಗಂಟೆಗೆ ಆಗಿದೆ. ಅವಳು ಶಾಲೆ ಮುಗಿಸ್ಕೊಂಡು ಶಾಲೆಯಲ್ಲಿ ಅಡುಗೆ ಕೆಲಸ ಮಾಡ್ತಾಳೆ. ಅದನ್ನು ಮುಗಿಸ್ಕೊಂಡು ಮನೆಗೆ ಬರುವ ಸಮಯದಲ್ಲಿ ಅವಳನ್ನು ಅಲ್ಲಿ ಅಂಗಡಿ ಮುಂದೆ ಅಡ್ಡ ಹಾಕಿ ಆಕಳು ಹಾಕಿದಂಗೆ ಕುತ್ತಿಗೆನ ಕೊಯ್ದು ಹಾಕಿದ್ದಾರೆ. ಹಾಂ, ರಫೀಕ್ ಇಮಾಮ್ ಸಾಬ್ ಎಳ್ಳೂರು ಅಂತೇಳಿ ಮುಸ್ಲಿಂ ಯುವಕ. ಅವನು ಇದಕ್ಕಿಂತ ಮುಂಚೆ ನನ್ನ ತಂಗಿಗೆ ಬೆನ್ನು ಹಿಡಿದು ಒಂದು 2-3 ತಿಂಗಳಿಂದ ಟಾರ್ಚರ್ ಕೊಡ್ತಾ ಇದ್ದಂತೆ. ಲವ್ ಮಾಡು, ನಾ ಮದುವೆ ಆಗ್ತೇನೆ, ಹಿಂದೂರೊಳಗೆ ಬರ್ತೇನೆ ಅಂತೇಳಿ ಟಾರ್ಗೆಟ್ ಲೆಕ್ಕಕ್ಕೆ ಮಾಡ್ತಾ ಇದ್ದಂತೆ. ಅದಾದ ನಂತರ ಇವ್ರು ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಯಾಕಂತಂದರೆ ನಾನು ಅಕಸ್ಮಾತಾಗಿ ಅವನಿಗೆ ಏನಾದ್ರು ಮಾಡ್ತೇನೋ ಅಂದ್ಕೊಂಡು ಹೇಳಿ ಆ ಒಂದು ಕಾರಣಕ್ಕೆ ನನಗೆ ಮನೆಯಲ್ಲಿ ವಿಚಾರ ಹೇಳಿಲ್ಲ. ಆದರೂ ನನಗೆ ಈಗ ಸದ್ಯ ಒಂದು 15 ದಿನದ ಹಿಂದೆ ಅನ್ನೊಂದು ನಂಬರಿಂದ ಪದೇ ಫೋನ್ ಬರ್ತಾಯಿತ್ತು ನನ್ನ ತಂಗಿಗೆ. ಯಾರು ಫೋನು, ಇಷ್ಟೆಲ್ಲ ಫೋನ್ ಬರ್ತದೆ, ಸೈಲೆಂಟ್ ಮಾಡ್ತಾಯಿದ್ದೆ ಅಂದ್ಕೊಂಡು ನಾನು ಫೋನ್ ಪಿಕ್ ಮಾಡಿದಾಗ ಇವನು ಫೋನ್ ಮಾಡಿದಾಗ ನಾನು ಜೋರು ಮಾಡಿದೆ. ಅವಾಗ ದಬಾಯಿಸಿದಾಗ ಅವ ಏನಂತಂದ, ಆಮೇಲೆ ಇಲ್ಲ ಮತ್ತೊಂದು ಸಲ ಮಾಡಲ್ಲ ಅಂದ್ಕೊಂಡು ಮತ್ತೊಂದು ಡೈರೆಕ್ಟಾಗಿ ಬಿಟ್ಟೆ ಅದ. ಆಮೇಲೆ ಡೈರೆಕ್ಟಾಗಿ ಭೇಟಿಯಾಗಿ ಇಲ್ಲ ನಾನು ಮತ್ತೆ ಆ ಥರ ಮಾಡಬಾರ್ದು, ತಪ್ಪಾಯಿತು ಅಂದ್ಕೊಂಡು ಹೇಳಿ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಆಯ್ತು ಅಂತ ನಾನು ಬಿಟ್ಟೆ. ಅದಾದ ನಂತರ ನಾನು ಮತ್ತೆ ಈಗೆಲ್ಲ ಸಾರಿ ಕೇಳಿದ್ದಾನೆ, ಎಲ್ಲ ಕೇಳಿದ್ದಾನೆ, ಈ ವಿಚಾರ ಇಲ್ಲೇ ಮುಗಿಸಾಕುವ ಅಂದ್ಕೊಂಡು ಹೇಳಿ ನಾನು ಮತ್ತೆ ಸ್ಟೇಷನಿಗಾಗಲಿ ಮತ್ತು ಯಾರಿಗೆ ನಮ್ಮ ಸಹೋದರರಿಗಾಗಲಿ ಯಾರಿಗೂ ನಮ್ಮ ಹಿಂದೂ ಯುವಕರಿಗೆ ಯಾರಿಗೂ ಹೇಳಲಾಗಿತ್ತು. ಇದಾದ ನಂತರ ಈಗ 15 ದಿನದ ನಂತರ ಏಕಾಏಕಿ ಇವತ್ತು ನಮ್ಮ ತಂಗಿ ಕೆಲಸ ಮುಗಿಸ್ಕೊಂಡು ಬರುವಾಗ ಅಲ್ಲೇ ಆ ಅಂಗಡಿ ಮುಂದೆ, ನಮ್ಮ ಗಲ್ಲಿಯಲ್ಲೇ ಒಂದು ಏರಿಯಾದಲ್ಲಿ ನನ್ನ ಅಂಗಡಿ ಇದೆ, ಆ ಅಂಗಡಿ ಮುಂದೆ ನಿಲ್ಲಿಸ್ಕೊಂಡು ಕುತ್ತಿಗೆನ ಕೊಯ್ದು ಹಾಕಿದೆ. ಪರಿಚಯ ಇದೆ. ಅದೇನಂತಂದರೆ ಅದು ಒಂದು ಸಂಘದ ಮುಖಾಂತರ ಒಂದು ಹುಡುಗಿಗೆ ಅವ ಲವ್ ಮಾಡೋ ಹುಡುಗಿಗೆ ಸಂಘದಲ್ಲಿ ಲೋನ್ ಕೊಡಿಸಿದ. ನಮ್ಮ 5 ಜನ ಕಮಿಟಿ ಎಲ್ಲ ಸೇರಿಕೊಂಡು ಗ್ರೂಪ್ ಲೋನ್, ಅದು 5 ಜನ ಸೇರಿಸ್ಕೊಂಡು ಲೋನ್ ಮಾಡಿದ್ದಾಗಿತ್ತು. ಆ ಹುಡುಗಿ ಇವನ ಜೊತೆ ಏನೋ ಸಂಬಂಧ ಸರಿ ಇಲ್ಲದೆ ಅವಳು ಬಿಟ್ಟು ಬೇರೆ ಮದುವೆ ಆದ್ಲು. ಈಗ ಸಾಲ ತುಂಬೋದು ಇವ ಕರ್ಕೊಂಬಂದು ಪರಿಚಯ ಮಾಡಿಸಿದ್ದಲ್ಲ. ಇವನಿಗೆ ನಾವು ಫ್ರೆಷರ್ ಹಾಕಿದಾಗ ಅವ ಎಲ್ಲಿದ್ದಾನೆ, ಅವಳು ಎಲ್ಲಿದ್ದಾಳೆ, ಹೆಂಗಿದ್ದಾಳೆ, ಎಲ್ಲಿ ಬರ್ತಾಳೆ ಅಂದ್ಕೊಂಡು ಎಲ್ಲ ಡೀಟೇಲ್ಸ್ ಎಲ್ಲ ಕೊಡಲಿಕ್ಕೆ ನಮ್ಮ ಮನೆಯವ್ರ ನಂಬರು, ನಮ್ಮ ತಂಗಿ ನಂಬರು, ಅವ್ರ ಮೆಂಬರು, ಸಂಘದ ಮೆಂಬರ್ ಇವರೆಲ್ಲ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು. ಆ ನಂಬರ್ ತೊಗೊಂಡು ಅಲ್ಲಿ ಮಿಸ್ಯೂಸ್ ಮಾಡಿಕೊಂಡು ಈ ಥರ ಕೃತ್ಯ ಮಾಡಿದ್ದಾನೆ. ಅಲ್ಲ ಭಯ ಇಲ್ಲ, ಅದೇ ಕೇಳ್ತಾ ಇರೋದು. ಈಗ ಅವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕಲ್ಲ. ಈಗ ಇವತ್ತು ನಮ್ಮ ಮನೇಲಿ ನಡೀತು, ನಾಳೆ ಬೇರೆಯವ್ರ ಮನೇಲಿ ಆಗುತ್ತೆ. ಈಗ ಆಕಳು ಕೊಯ್ದಂಗೆ ಸಣ್ಣ ನನ್ನ ತಂಗಿ ಇಲ್ಲೇ ಇದ್ದಾಳೆ, ನನ್ನ ಕೈಯಲ್ಲೇ ಜೀವ ಬಿಟ್ಟಿದ್ದಾಳೆ. ಅವಳು ಜೀವ ಇತ್ತು. ಆ್ಯಂಬುಲೆನ್ಸ್ ಅವ್ರಿಗೆ ಫೋನ್ ಮಾಡಿದಾಗ 25 ನಿಮಿಷ ಲೇಟ್ ಮಾಡಿದ್ದಾರೆ. ಅದು ನಾಳೆ ಹೋಗಿ ತೊಗೊಳ್ತೇನೆ. ಈಗ ಏನು ಬೇಡ, ಈಗ ನನ್ನ ತಂಗಿ ಇಲ್ಲಿಂದ ನಾನು ಹೊರಗೆ ಕರ್ಕೊಂಡು ಹೋದ್ರೆ ಸಾಕಾಗಿದೆ ನನಗೆ. ಇಲ್ಲಿಂದ ತಿರ್ಕೊಂಡು ಆ ಮಾರ್ಗದಲ್ಲೇ ಡೆತ್ ಆಗಿರೋದು ನಮ್ಮದು ಕಲ್ಗಟ್ಟಿ ದಾಟಿದ ನಂತರ ಅವಳು ಜೀವ ಬಿಟ್ಟಿದ್ದಾಳೆ. ಏನು ಕಾರವಾರ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಒಬ್ಬ ಹಿಂದೂ ಹುಡುಗಿಗೆ ಮುಸಲ್ಮಾನ ಹೇಗೆ ಆಕಳನ್ನು ಕೊಯ್ತಾರೆ ಹಾಗೆ ಕುತ್ತಿಗೆಯನ್ನು ಕೊಯ್ದು ಬಿಟ್ಟಿದ್ದಾನೆ. ಈಗ ಹುಬ್ಬಳ್ಳಿಗೆ KMC ಬರ್ಬೇಕಾದ್ರೆ ಕಲ್ಗಟ್ಟಿ ಹತ್ತಿರ ಆಕೆ ಕಲಾಸಾಗಿದ್ದಾಳೆ. ಈಗ ಹುಬ್ಬಳ್ಳಿ ಶವಾಗಾರಲ್ಲಿ ಇದ್ದಾಳೆ. ಮುಂದಿನ ಹೋರಾಟದ ಬಗ್ಗೆ ಚರ್ಚೆ ನಡೀತಾ ಇದೆ ನಮ್ಮ ಸಂಘಟನೆಯಲ್ಲಿ. ನಾಳೇನು ಯಲ್ಲಾಪುರದಲ್ಲಿ ಮತ್ತು ಬಜರಂಗ ದಳ, ಶ್ರೀರಾಮ್ ಸೇನೆ ಎಲ್ಲ ಹಿಂದೂ ಪರ ಸಂಘಟನೆಯಿಂದ ಯಲ್ಲಾಪುರ ಬಂದ್ ಕರೆ ಕೊಡಲಾಗಿದೆ ಅಂತ ಮಾಹಿತಿ ಇದೆ. ನಮ್ಮ ಹಿರಿಯರು ಕೂಡ ಮಾತಾಡಿ ಈಗ ನಾವು ಮುಂದಿನ ಹೋರಾಟ ಹುಬ್ಬಳ್ಳಿಯಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಮ ಹಿರಿಯರು ಕೂಡ ಮಾತಾಡಿ ತಿಳಿಸ್ತೀವಿ. ಇದು ಪಕ್ಕಾ ಲವ್ ಜಿಯಾದೆ. ಹೇಗೆ ಆಕಳನ್ನು ಕೊಯ್ತಾರಲ್ಲ ಹಾಗೆ ಕುತ್ತಿಗೆನೂ ಕೊಯ್ದು ಬಿಟ್ಟಿದ್ದಾರೆ ಒಂದು ಹಿಂದೂ ಹುಡುಗಿಯನ್ನು. ಹಿಂಗೆ ಮಧ್ಯಾಹ್ನ ಹೊತ್ತಲ್ಲಿ ಶಾಲೆಯಿಂದ ಕೆಲಸ ಮುಗಿಸ್ಕೊಂಡು ಬರೋ ಟೈಮ್ಗೆ ಹಲ್ಲೆ ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಆಗಬೇಕಂತ. ಯಾವ ರೀತಿ ಹಲ್ಲೆ ಮಾಡಿದ್ದಾನೆ? ಎಲ್ಲಿ ಹಲ್ಲೆ ಮಾಡಿದ್ದಾನೆ? ಕುತ್ತಿಗೆಗೆ ಚೂರಿಂದ ಎಳೆದಿದ್ದಾನೆ. ಏನಾಗಬೇಕು ನೀವು ಹೆಣ್ಮಗಳಿಗೆ? ಏನಾಗಬೇಕು ನೀವು? ನಂದು ಫ್ರೆಂಡ್. ಅವ್ರ ಬ್ರದರ್ ಫ್ರೆಂಡ್ ನೀವು? ನಿಮ್ಗೆ ಯಾವಾಗ ಗೊತ್ತಾಗಿದ್ದು ವಿಷಯ? ನಮಗೆ ಮಧ್ಯಾಹ್ನ ಮೇಲೆ ಗೊತ್ತಾಗಿ ಸರ್. ಇದು ಘಟನೆ ನಡೆದಿದ್ದು ಯಾವಾಗ? ಮಧ್ಯಾಹ್ನ 1 ಗಂಟೆಗೆ. 1 ಗಂಟೆಗೆ ಏನು ಅಂದರೆ ಡೈರೆಕ್ಟಾಗಿ ಬಂದು? ಡೈರೆಕ್ಟಾಗಿ ಹಲ್ಲೆನೇ ಮಾಡಿದ್ದಾನೆ ಇವ.